ನಮ್ಮ ಕರುನಾಡು ಲಾರಿ ಚಾಲಕರ ಸಂಘಟನೆ ನಮ್ಮ ಪ್ರತಿಭಟನೆ ಬಂದು ಒಂದು ನಮ್ಮ ಕಷ್ಟ ಸುಖನ್ನು ಮುಂದಿನ ದಿನದಲ್ಲಿ ವಿಚಾರಣೆ ಮಾಡ್ತಾರೆ. ಅವರು ಏನೊಂದು ಬೆನ್ನೆಲುಬಾಗಿ ನಮ್ಮ ಚಾಲಕರಿಗೆ ಮತ್ತು ಮಾಲೀಕರಿಗೆ ಬೆನ್ನೆಲುಬಾಗಿರ್ತಾರೆ ಅಂತ. ಜನ ಪ್ರೀತಿ ಮಾದಷ್ಟು ಒಬ್ಬ ಸಾಮಾಜಿಕ ಕೆಲಸ ಮಾಡೋಂಥ ವ್ಯಕ್ತಿಗೆ, ಒಬ್ಬ ರಾಜಕಾರಣಿಗೆ ಹೆಚ್ಚಿನ ಜವಾಬ್ದಾರಿ ಬಂದಂಗೆ. ಇವತ್ತು ನನ್ನ ಹುಡ್ದಬ್ಬ, ನನ್ನ ಹುಟ್ಟುಹಬ್ಬದ ದಿವಸ ಹೆಂಗೆ ತಂದೆ ತಾಯಿ ಹಾರೈಸ್ತಾರೆ, ಅದೇ ರೀತಿ ನಮ್ಮ ಕರುನಾಡ ಲಾರಿ ಚಾಲಕರ ಸಂಘದವರು ಅದೇ ತಂದೆ ತಾಯಿ ರೀತಿ ನನಗೆ ಇವತ್ತು ಹಾರೈಸಿದ್ದಾರೆ. ನಮ್ಮ ಕರುನಾಡು ಲಾರಿ ಚಾಲಕರ ಸಂಘಟನೆ ನಮ್ಮ ಪ್ರತಿಭಟನೆ ಬಂದು ಒಂದು ನಮ್ಮ ಕಷ್ಟ ಸುಖನ್ನು ಮುಂದಿನ ದಿನದಲ್ಲಿ ವಿಚಾರಣೆ ಮಾಡ್ತಾರೆ. ಅವರು ಏನೊಂದು ಬೆನ್ನೆಲುಬಾಗಿ ನಮ್ಮ ಚಾಲಕರಿಗೆ ಮತ್ತು ಮಾಲೀಕರಿಗೆ ಬೆನ್ನೆಲುಬಾಗಿರ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಮುಂದಿನ ದಿವಸ ಸಹಕಾರ ಮಾಡೇ ಮಾಡ್ತಾರೆ. ಇವತ್ತು ನಮ್ಮ ಸಂಘಟನೆಗೆ ಬಂದು ಒಂದು ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾರೆ. ನಮಗೆ ತುಂಬ ಖುಷಿ ಆಯ್ತಾ ಇದೆ ಸ್ನೇಹಿತರೆ. ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಂದು ಬೆನ್ನೆಲುಬಾಗಿರ್ತಾರೆ ಅಂತ ಈ ಮೂಲಕ ಹೇಳ್ತೀನಿ ಸ್ನೇಹಿತರೆ. ಸ್ಪಂದಿಸ್ತಾರೆ ಸರ್. ಮುಂದಿನ ದಿನದಲ್ಲಿ ಹಲವು ಸಮಸ್ಯೆಗಳಿಗೆ ನಮಗೆ ಭಾಗಿಯಾಗಿದ್ದಾರೆ. ಮುಂದಿನ ದಿವಸ ನಮಗೆ ಸ್ಪಂದಿಸ್ತಾರೆ ಸರ್. ಇವತ್ತಿನ ಸಂದರ್ಭ ಏನಂತಂದರೆ, ನಮ್ಮ KR ಕ್ಷೇತ್ರದ MLA ಆಕಾಂಕ್ಷಿಯಾದಂತಹ ಪ್ರದೀಪ್ ರವರು ಅವ್ರಿಗೆ 44ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ನಮ್ಮ ಸಂಘದ ವತಿಯಿಂದ ಹಾಗೂ MNR ಗ್ರೂಪ್ಸ್ ಮಂಜಣ್ಣವರ ವತಿಯಿಂದ ಅವರಿಗೆ ಸಣ್ಣ ಒಂದು ಬರ್ತ್ಡೇ ಆಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಅವ್ರು ಹೇಳೋದೇನಂತಂದರೆ, ಸಾಮಾನ್ಯ ವರ್ಗದಿಂದ ಬಂದಿದ್ದೀನಿ ಅಂತಂದಾಗ ಸಾಮಾನ್ಯ ಜನರಿಗೆ ಸಿಗುವಂಥ ವ್ಯಕ್ತಿ ಆಗಿರೋದ್ರಿಂದ ನಾವು ಸಾಮಾನ್ಯ 4-6 ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು, ಚಾಲಕರಿಗೂ ಒಳ್ಳೆಯದಾಗಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಇದು ಮಾಡ್ಕೊಂಡಿದ್ದೀವಿ ಅಂತ ಅಂದಿದ್ದಕ್ಕೆ ನಿಮ್ಮ ಸಂಘಟನೆಗಳಿಗೆ ನನ್ನ ಹಸ್ತಕ್ಷೇಪ ಆಗಿ ಏನು ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ರು. ಬಟ್ ಅದ್ರ ಕೃತಜ್ಞತೆಗೋಸ್ಕರನಾರು ನಾವು ಅವ್ರಿಗೆ ಆಚರಣೆನ ಹುಟ್ಟುಹಬ್ಬದ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿನ ಸದಸ್ಯರುಗಳು ಹಾಗೂ ಮತ್ತು ನಮ್ಮ MNR ಮಂಜಣ್ಣವರು ಗ್ರೂಪ್ಸ್ ಮಂಜು ಅವರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗೂ ಪ್ರದೀಪ್ ಅಣ್ಣವ್ರಿಗೆ ಈ ಮೂಲಕ ನಾವು ಕೇಳ್ಕೊಳ್ಳೋದೇನಂತಂದರೆ, ಅವರು ಶಿಕ್ಷಕರ ಮಗ, ಅದರಲ್ಲೂ ಸಾಮಾನ್ಯ ಮಧ್ಯಮ ವರ್ಗದವರು. ನಮ್ಮ ಚಾಲಕರ ಏನು ಅಹವಾಲಿದೆ ಅವನ್ನೆಲ್ಲವನ್ನೂ ತಾವು ನಿಮಗೆ ಹೇಳಿದ್ದೀವಿ. ಈ ಮೂಲಕ ಇನ್ನೂ ಒಂದು ಸಲ ಹೇಳೋದೇನಂತಂದರೆ, ನಮ್ಮ ಚಾಲಕರುಗಳು ಇದೇ ಮೈಸೂರಾದ್ಯಂತ ಈಗ ಆಲ್ರೆಡಿ ನಗರ ವ್ಯಾಪ್ತಿಗೂ ಬೆಳವಣಿಗೆ ಆಗಿದೆ ನಮ್ಮ ಸಂಘಟನೆ. ಆ ಸಂಘಟನೆಯ ಜೊತೆಗೆ ನಿಮ್ಮ ಒಡನಾಟ ಇತ್ತು ಅಂತ ಅಂದಾಗ ದಯವಿಟ್ಟು ನಮ್ಮ ಸಂಘಟನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತೀವಿ. ದಯಮಾಡಿ ನೀವು ಈ ಕಾರ್ಯಕ್ರಮಗಳಿಗೆ ಭಾಗಿಯಾಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಮ್ಮೆ ನಮ್ಮ ಪ್ರದೀಪಣ್ಣವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು, ಆರೋಗ್ಯ ಹಾಗೂ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ವೃತ್ತಿ ಸುಗಮವಾಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾವತ್ತೂ ಸಮಾಜದಲ್ಲಿ ಒಂದು ಸಂಬಂಧ ಅನ್ನೋದು ತುಂಬ ಮುಖ್ಯ. ಆ ಸಂಬಂಧ ಹೇಗಿರಬೇಕು ಅಂದರೆ, ನಾವು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯದ ಕ್ಷೇತ್ರದಲ್ಲಿ ಇರೋರು ಸಂಬಂಧಿಕರು ಅಂದರೆ ನಮ್ಮ ಜೊತೆಗೆ ಹುಟ್ಟಿದವ್ರು ಮಾತ್ರ ಅಲ್ಲ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವ್ರು ಅಷ್ಟೇ ಅಲ್ಲ. ಆ ಸಂಬಂಧ ಅಂದರೆ ಒಬ್ಬ ರಾಜಕಾರಣಿಗೆ, ಒಬ್ಬ ಸಾಮಾಜಿಕವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗೆ ಎಲ್ಲ ಜನಗಳು ಕೂಡ ನಮ್ಮ ಸಂಬಂಧಿಗಳಾಗಿರ್ತಾರೆ. ಏಕೆಂದರೆ ಅವರು ಸಂಬಂಧಿಕರಲ್ದಿರೋ ನಮ್ಮನ್ನ ಪ್ರೀತಿಸ್ತಾ ಇರ್ತಾರೆ. ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಜನ ಪ್ರೀತಿ ಮಾದಷ್ಟು ಒಬ್ಬ ಸಾಮಾಜಿಕ ಕೆಲಸ ಮಾಡೋಂಥ ವ್ಯಕ್ತಿಗೆ, ಒಬ್ಬ ರಾಜಕಾರಣಿಗೆ ಹೆಚ್ಚಿನ ಜವಾಬ್ದಾರಿ ಬಂದಂಗೆ. ಇವತ್ತು ನನ್ನ ಹುಡ್ದಬ್ಬ, ನನ್ನ ಹುಟ್ಟುಹಬ್ಬದ ದಿವಸ ಹೆಂಗೆ ತಂದೆ ತಾಯಿ ಹಾರೈಸ್ತಾರೆ, ಅದೇ ರೀತಿ ನಮ್ಮ ಕರುನಾಡ ಲಾರಿ ಚಾಲಕರ ಸಂಘದವರು ಅದೇ ತಂದೆ ತಾಯಿ ರೀತಿ ನನಗೆ ಇವತ್ತು ಹಾರೈಸಿದ್ದಾರೆ. ಅವರ ಒಂದು ಈ ಆರೈಕೆಗೆ ನಾನು ಸದಾ ಕೃತಜ್ಞನಾಗಿರ್ತೀನಿ. ಅವರು ಸುಮಾರು ಒಂದು 390 ಜನ ಸಂಘದಲ್ಲಿ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ
ಉನ್ನತ ಮಟ್ಟಕ್ಕೆ ಹೋಗಲಿ, ಅವ್ರದ್ದು ಏನೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳನ್ನ ನಾವು ಆದಷ್ಟು ಸಾಲ್ವ್ ಮಾಡೋಣ. ಎತ್ತೆತ್ತರಕ್ಕೆ ಈ ಸಂಘ ಬೆಳೀಲಿ. ಇನ್ನೂ ಹೆಚ್ಚು ಸಮಾಜ ಸೇವಕರಿಗೆ ಇದೇ ರೀತಿಯ ಒಂದು ರೆಕಗ್ನಿಷನ್ನ, ಸನ್ಮಾನನ ಮಾಡಿ ಸಂಘನೂ ಕೂಡ ಮೇಲೆತ್ಕೊಂಡು ಹೋಗಲಿ ಅನ್ನೋ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಏನೂ ತೊಂದರೆ ಇಲ್ಲ. ಕೈ ತಪ್ತಾ ಇರೋದು ಏನಕ್ಕೆ ಅಂದರೆ ಒಂದೇ ಒಂದು ಕಾರಣಕ್ಕೆ, ನಾವು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಮಂತ್ರಿ ಮಕ್ಕಳು, MLA ಮಕ್ಕಳು 30 ವರ್ಷಕ್ಕೆ ಬೇಕಾದ್ರೆ MLA ಆಗ್ಬೋದು. ನಾವು ಮಧ್ಯಮ ವರ್ಗದಲ್ಲಿ ಬಂದವರು. ನಮ್ಮ ತಂದೆ ಮೇಷ್ಟ್ರಾಗಿದ್ದವರು. ನಮ್ಗೊಂದು ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆದರೂ ಪರವಾಗಿಲ್ಲ. ಎಲ್ಲ ಥರ ಕಷ್ಟಗಳು ಎಲ್ಲ ಥರ ನೋಡಿದಾಗ ಮನುಷ್ಯ ಇನ್ನೂ ಜನಗಳಿಗೆ ಹತ್ರ ಆಗ್ತಾನೆ. ಸೊ ಲೇಟ್ ಆದಷ್ಟು ಜನಗಳಿಗೆ ಹತ್ರ ಆಗ್ತೀವಿ ಅನ್ನೋ ಸಂತೋಷ ನನಗಿದೆ ಹೊರತು ಲೇಟ್ ಆಗ್ತದೆ ಅನ್ನೋ ದುಃಖ ನನಗಿಲ್ಲ. ಯಾವತ್ತೂ ನೋಡಿ, ಸಿದ್ದರಾಮಯ್ಯ ಸಾಹೇಬರು ರಾಜಕೀಯದಲ್ಲಿ ಒಂದು ದಿಗ್ಗಜರು. ಅವ್ರಿಗೆ 75 ವರ್ಷ ವಯಸ್ಸಾಗಿದೆ. ನನಗೆ ಇವಾಗ 44 ವರ್ಷ ವಯಸ್ಸಾಗಿದೆ. ಸೊ 75 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಬಂದಂತಹ ಸುಮಾರು ಜನ ಇದ್ದಾರೆ. ಅವ್ರನ್ನೆಲ್ಲರೂ ಬಿಟ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂರ್ಸ್ಲಿಕ್ಕಾಗಲ್ಲ. ಅವರು ನನಗೂ ಒಂದಿನ ಅವಕಾಶ ಬರುತ್ತೆ, ಅವತ್ತು ನನ್ನ ಕೂರಿಸ್ಕೊತಾರೆ. ಸೊ ನಾವು ಯಾವತ್ತೂ ನಾವೇ ಅರ್ಥ ಮಾಡ್ಕೊಬೇಕು. ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇನ್ನೂ ಹಲವಾರು ಜನ ಇದ್ದಾರೆ, ಅವ್ರು ಚಿಕ್ಕ ವಯಸ್ಸಿಂದ ಬಂದಂಥವ್ರು. ಅವರೆಲ್ಲ ಆದಮೇಲೆ ನಾನಿದ್ದೀನಿ ಅಂತ ಆ ಒಂದು ಸತ್ಯನ ಅರ್ಥ ಮಾಡ್ಕೊಳ್ಳೋದೇ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ ಲೈಫಲ್ಲಿ. ಅರ್ಜೆಂಟ್ ಮಾಡ್ಕೊಳ್ಳೋದ್ರಿಂದ ಸಂಬಂಧಗಳು ಹಾಳಾಗುತ್ತೆ. ದೊಡ್ಡವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನೇನು ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ಏನಿಲ್ಲ ಸರ್, ಸದಾ ನಗ್ನಗ್ತಾ ಇರಬೇಕು, ಸಂತೋಷವಾಗಿರಬೇಕು. ಮನುಷ್ಯ ಏನೂ ತೊಗೊಂಡೋಗಲ್ಲ. 4 ಜನ ಖುಷಿಯಿಂದ ಮಾತಾಡ್ಸೋರು ಏನು ಅದ್ರಲ್ಲಿ ಲಾಸ್ ಆಗೋದೇನಿಲ್ಲ ಅಲ್ವಾ. ಸೊ ನಗ್ನಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಜೀವನ ಸರ್. ನಮಗೆ ಶುಗರ್ ಜಾಸ್ತಿ ಇದೆ. ಒಳ್ಳೇದಾಗಲಿ. ಸಂಘ ಉನ್ನತವಾಗಿ ಬೆಳೀಲಿ. ಎಷ್ಟು ಜನ ಇದ್ದಾರೆ ಮೆಂಬರ್ಸು? ಹೌದಿನ ಸೊಸೈಟಿ ಮಾಡ್ಕೊಳ್ಳಿ. ಸೋಷಿಯಲ್ ಸರ್ವಿಸ್ ಸಹಕಾರ ಇರಲಿ. ಕೆಲವೊಂದು ಸೋಷಿಯಲ್ ಸರ್ವಿಸ್ ಮಾಡ್ತೇವೆ, ಮದುವೆಗಳು ಅದು ಇದು ಮಾಡ್ತದೆ. ದೊಡ್ಡದಾಗಿದ್ದಾಗ ಎಲ್ರಿಗೂ ಅನುಕೂಲ ಆಯ್ತದೆ. ಮೈಸೂರು, ಮಂಡ್ಯ, ಮಳವಳ್ಳಿ, ಮದ್ದೂರು ನಗರ ಎಲ್ಲ ನಮ್ಮ ಡಾಕ್ಟರ್ ಜೊತೆ ಅವರ 3 ವರ್ಷದಿಂದ ಬನ್ನಿ